ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ರವಿಗ್ರಹ ಸಂಚಾರ ತನ್ನ ಸ್ವಕ್ಷೇತ್ರದಾಗಿರುವಂತಹ ಸಿಂಹರಾಶಿಯಲ್ಲಿ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17ರವರೆಗೆ ಒಂದು ತಿಂಗಳ ಕಾಲ ಯಾವ ರೀತಿ ಅನುಕೂಲ ಫಲಗಳನ್ನು ಅಥವಾ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರುತ್ತೆ. ಪ್ರತಿ ಬಾರಿ ಮಾಸಕ್ಕೊಮ್ಮೆ ತನ್ನ ಸ್ಥಾನವನ್ನು ಬದಲಾಯಿಸ್ತಾ ಇರುವಂತಹ ರವಿ ಪರಮಾತ್ಮ 4 ರಾಶಿಗಳಿಗೆ ಅದ್ಭುತವಾಗಿರುವಂತಹ ಈ ರಾಜಯೋಗವನ್ನು ನೀಡ್ತಾ ಇರ್ತಾರೆ. ಅಂದರೆ ಜನ್ಮರಾಶಿಯಿಂದ ರವಿ ಇರುವಂತಹ ಸ್ಥಾನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ತೃತೀಯ ಸ್ಥಾನವಾದರೂ, ಷಷ್ಠ ಸ್ಥಾನವಾದರೂ, ದಶಮ ಅಂತ ಮತ್ತು ಈ ಏಕಾದಶ ಸ್ಥಾನಗಳಲ್ಲಿ ಅದ್ಭುತವಾಗಿರುವಂತಹ ಫಲಗಳನ್ನು ನೀಡ್ತಾ ಇರ್ತಾರೆ. ಅದೇ ರೀತಿ ರವಿಯ ಅನುಗ್ರಹವನ್ನು ನಾವು ಅರ್ಥ ಮಾಡ್ಕೋಬೇಕು, ಅವರ ಕಾರಕತ್ವ ಪ್ರಭಾವವನ್ನು ಅರ್ಥ ಮಾಡ್ಕೋಬೇಕು ಅನ್ನುವಂತಹ ಸಂದರ್ಭಗಳಂದರೆ, ಇವರು ನಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಅದ್ಭುತ ರೀತಿಯಲ್ಲಿ ಒಂದು ರೀತಿ ಡೆವಲಪ್ಮೆಂಟ್, ಪ್ರಮೋಷನ್, ಉತ್ತಮ ಹುದ್ದೆಗಳನ್ನು ಪಡೆಯೋದಕ್ಕೆ, ರಾಜಕೀಯ ಕ್ಷೇತ್ರಗಳಲ್ಲಿ ಉನ್ನತ ಹುದ್ದೆಗಳನ್ನು ಪಡೆಯೋದಕ್ಕೆ, ಈ ವಿಧವಾಗಿರುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಆರೋಗ್ಯ, ಉತ್ತಮ ರೀತಿಯಲ್ಲಿ ಆರೋಗ್ಯ, ತಂದೆಯ ಒಂದಿಗೆ ಇರುವಂತಹ ಬಾಂಧವ್ಯ, ತಂದೆಯವರ ಯೋಗಕ್ಷೇಮಗಳು, ಅದೃಷ್ಟ ಇತ್ಯಾದಿ ವಿಷಯಗಳನ್ನು ಪ್ರಾಣಕಾರಕ, ಪಿತೃಕಾರಕ ಆಗಿರುವಂತಹ ರವಿಯು ತನ್ನ ಈ ದ್ವಾದಶ ರಾಶಿಗಳಿಗೆ ನೀಡ್ತಾ ಇರ್ತಾರೆ ಅವರಿರುವಂತಹ ಸ್ಥಾನ. ಅಂದರೆ ಈ ಸಂದರ್ಭದಲ್ಲಿ ಆಗಸ್ಟ್ 17ರಿಂದ ವೃಶ್ಚಿಕ ರಾಶಿಗೆ ಕುಜನ ಅಧಿಪತಿಯಾಗಿರುವಂತಹ ವೃಶ್ಚಿಕ ರಾಶಿಯವರಿಗೆ ಬಹಳ ದಿನಗಳಿಂದ ವೆಯ್ಟ್ ಮಾಡ್ತಾ ಇರುವಂತಹ ಒಂದು ಯೋಗದಾಯಕವಾಗಿರುವಂತಹ ಕಾಲ ಬಂತು. ಇವರಿಗೆ ಗುರುಬಲ ಜೂನ್ನಲ್ಲಿ ಆರಂಭವಾದರೂ ಕೂಡ ಇಲ್ಲಿಯವರೆಗೂ ಕೂಡ ಅಷ್ಟಮ ರವಿ, ಭಾಗ್ಯ ರವಿ ಇರುವುದರಿಂದ ವೃತ್ತಿ ಉದ್ಯೋಗಗಳಲ್ಲಿ ಇವರು ಅಂದ್ಕೊಂಡಿರುವಂತಹ ಮಟ್ಟಕ್ಕೆ ಅಭಿವೃದ್ಧಿ ಅಥವಾ ಇವರ ವೆಯ್ಟ್ ಮಾಡ್ತಾ ಇರುವಂತಹ ಅವಕಾಶಗಳು ಸಿಗಲಿಲ್ಲ. ಇವರ ಟ್ಯಾಲೆಂಟಿಗೆ ತಕ್ಕಂತೆ, ಇವರ ಶ್ರಮಕ್ಕೆ ತಕ್ಕಂತೆ, ಇವರ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ವೆಯ್ಟ್ ಮಾಡ್ತಾ ಇರುವಂತಹ ವೃಶ್ಚಿಕ ರಾಶಿಯವರಿಗೆ ಈಗ ಆಗಸ್ಟ್ 17ರಿಂದ ಒಂದು ಅದ್ಭುತವಾಗಿರುವಂತಹ ದಶೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಆಲ್ರೆಡಿ ಭಾಗ್ಯದಲ್ಲಿ ಗುರು ಅನುಕೂಲವಾಗಿದ್ದಾರೆ. ಈಗ ನೋಡಿದ್ರೆ ದಶಮದಲ್ಲಿರುವಂತಹ ಕೇತು ಯೋಗದಾಯಕವಾಗಿದ್ದಾರೆ. ಅದೇ ರೀತಿ ರವಿ ಈ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17 ದಶಮ ಸ್ಥಾನದಲ್ಲಿ, ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 17ರವರೆಗೂ ಏಕಾದಶ ಸ್ಥಾನದಲ್ಲಿ ಇರುತ್ತಾ 1-2 ತಿಂಗಳ ಕಾಲ ವೃಶ್ಚಿಕ ರಾಶಿಯವರಿಗೆ ಒಂದು ಅದ್ಭುತ ರೀತಿಯ ಯೋಗದಾಯಕ ಫಲಗಳನ್ನು ನೀಡ್ತಾ ಇರ್ತಾರೆ. ಅಂದರೆ ವೃಶ್ಚಿಕ ರಾಶಿಯವರು ಯಾವ ವಿಷಯಗಳಲ್ಲಿ ತಮ್ಮ ಅಭಿವೃದ್ಧಿಯನ್ನು ವೆಯ್ಟ್ ಮಾಡ್ತಾ ಇದ್ದಾರೆ, ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಹಣಕಾಸು ಇತ್ಯಾದಿ ವಿಷಯಗಳಲ್ಲಿ ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಇವರು ಅಂದರೆ ತಮ್ಮ ಕೆರಿಯರ್ನ ಇಂಪ್ರೂವ್ ಮಾಡ್ಕೋಬೇಕು, ಗ್ರೋತ್ ನೋಡ್ಕೋಬೇಕು, ಅಥವಾ ಇವರ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು, ಇವರಲ್ಲಿರುವಂತಹ ಪ್ರತಿಭೆ ಬೆಳಕಿಗೆ ಬರಬೇಕು ಅಂತ ಕಾಯ್ತಾ ಇರುವಂತಹ ವೃಶ್ಚಿಕ ರಾಶಿಯವರಿಗೆ ಈ 1 ಮಾಸದ ಕಾಲ ಯಾವುದೇ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳಾದ್ರೂ ಕೂಡ ಈ ಸಂದರ್ಭದಲ್ಲಿ ಇವರು ಮಾಡುವಂತಹ ಪ್ರಯತ್ನದ ಎಫರ್ಟ್ ಏನಿರುತ್ತೋ ಆ ಎಫರ್ಟ್ ಮತ್ತಷ್ಟು ವೇಗವಾಗಿ ಇವರಿಗೆ ಸಕ್ಸಸ್ನ ಕೊಡಬೇಕಂದ್ರೂ, ಇವರ ಅಂದ್ಕೊಂಡಿರುವಂತಹ ಮಟ್ಟದಲ್ಲಿ ಉತ್ತಮ ರೀತಿಯಲ್ಲಿ ಅವಕಾಶಗಳು ಸಿಗಬೇಕಂದ್ರೂ, ಇವರ ಸಕ್ಸಸ್ ರೇಟ್, ಸಕ್ಸಸ್ ಗ್ರಾಫ್ ಬೆಳಿಬೇಕಂದ್ಕೊಂಡ್ರೂ ಈಗ ಆಗಸ್ಟ್ 17ರಿಂದ ದಶಮ ಕ್ಷೇತ್ರಕ್ಕೆ ಬಂದಿರುವಂತಹ ರವಿಯ ಅನುಗ್ರಹದಿಂದ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುತ್ತೆ. ಈಗಾಗಲೇ ದ್ವಿತೀಯ ಪಂಚಮಾಧಿಪತಿಯಾಗಿರುವಂತಹ ಗುರು ಭಾಗ್ಯಸ್ಥಾನದಲ್ಲಿ ಸಂಚಾರವನ್ನು ನೀಡುತ್ತಾ ಈ ಹಣಕಾಸಿನ ವಿಷಯಗಳಲ್ಲಿ, ಅದೃಷ್ಟದ ವಿಷಯಗಳಲ್ಲಿ ತುಂಬ ಇಂದಿನ ಮಾಸಗಳು ಅಂದರೆ ಕಳೆದಿರುವಂತಹ ವರ್ಷಕ್ಕೆ ನಾವು ಕಂಪೇರ್ ಮಾಡಿದ್ರೆ ಇದೊಂದು ರೀತಿ ಅದ್ಭುತ ರೀತಿಯ ಅವಧಿ ಅಂತ ಹೇಳಬಹುದು. ಅದೇ ರೀತಿ ದಶಮ ಸ್ಥಾನದಲ್ಲಿ ಕೇತು ನಿಮ್ಮ ಕೆರಿಯರ್ ಗ್ರೋತ್ ಆಗಲಿಕ್ಕೆ ಈಗ ರಾಷ್ಟ್ರಾಧಿಪತಿ, ಷಷ್ಠಾಧಿಪತಿ ಕುಜ ಅಷ್ಟಮ ಸ್ಥಾನ ಸಂಚಾರ
ಇದು ಒಂದು ರೀತಿ ನೋಡಿದ್ರೆ ರವಿ ಈ ಸಂದರ್ಭದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಉತ್ತಮ ರೀತಿಯಲ್ಲಿ ಫಲಗಳನ್ನು ನೀಡುವುದಕ್ಕೆ, ನೀವು ಅತ್ಯುತ್ತಮ ಅವಕಾಶಗಳನ್ನು ಪಡೆಯೋದಕ್ಕೆ, ನಿಮ್ಮ ಪ್ರಯತ್ನದ ಬಲದಿಂದ ನೀವು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ನಿಮ್ಮ ಈ ಸೆಲ್ಫ್ ಕಾನ್ಫಿಡೆನ್ಸ್ ಏನಿರುತ್ತೋ, ಯಾವುದೇ ಕೆಲಸ ಪ್ರಯತ್ನ ಮಾಡಬೇಕಂದ್ರೂ ಕೂಡ ಇಲ್ಲಿವರೆಗೂ ಸ್ವಲ್ಪ ನಿರಾಶೆ ಅಥವಾ ಲೇಜಿನೆಸ್ ಆಗಿರಬಹುದು, ಅಥವಾ ಮುಂದೂಡಿಕೆ ಹಾಕಿ ಮತ್ತೆ ಪ್ರಯತ್ನ ಮಾಡೋಣ ಅನ್ನೋಂತಹ ಒಂದು ಥರ ಬೇಜವಾಬ್ದಾರಿತನ, ಅಥವಾ ಇದಕ್ಕೆ ಮುಂಚೆ ನೀವು ಪಡೆದಿರುವಂತಹ ವೈಫಲ್ಯಗಳು, ಅದರಿಂದ ಬಂದಿರುವಂತಹ ಡಿಸಪಾಯಿಂಟ್ಮೆಂಟ್ ಮತ್ತು ನಿರಾಸೆ ಇತ್ಯಾದಿ ವಿಷಯಗಳಿಂದ ಪ್ರಯತ್ನ ಮಾಡೋದು ಸ್ಟಾಪ್ ಮಾಡಬೇಡಿ. ಈಗ ಬರುವಂತಹ ಅವಕಾಶಗಳು, ಈಗ ಸಿಗುವಂತಹ ಒಂದು ಅದ್ಭುತ ರೀತಿಯ ಧನಾಗಮನ, ಅದೃಷ್ಟ, ಪ್ರಯತ್ನ ಎಲ್ಲವೂ ಕೂಡ ಸಫಲೀಕೃತವಾಗುವುದಕ್ಕೆ ಈಗ ದಶಮಕ್ಕೆ ಆಲ್ರೆಡಿ ಬಂದಿರುವಂತಹ ರವಿ ನಿಮಗೆ ಒಳ್ಳೆಯ ಸಕ್ಸಸ್ನ ಕೊಡ್ತಾರೆ, ಅದ್ಭುತ ಯಶಸ್ಸನ್ನು ನೀಡ್ತಾ ಇದ್ದಾರೆ. ಪರ್ಟಿಕ್ಯುಲರಾಗಿ ಈಗ ನೋಡೋದಾದ್ರೆ ಅದು ರಾಜಕೀಯ ಕ್ಷೇತ್ರದಲ್ಲಿ ಅವರ ಉನ್ನತ ಸ್ಥಾನಗಳನ್ನು ಪಡೆಯಬೇಕಂದ್ರೂ, ಉತ್ತಮ ಹುದ್ದೆಗಳನ್ನು ಎಕ್ಸ್ಪೆಕ್ಟ್ ಮಾಡಬೇಕಂದ್ಕೊಂಡ್ರು, ಅಥವಾ ನಿಮ್ಮ ಮನಸ್ಸಲ್ಲಿರುವಂತಹ ಕೆಲವೊಂದು ಯೋಚನೆಗಳನ್ನು ನಿಮ್ಮ ಅಧಿಷ್ಠಾನಕ್ಕೆ ತಿಳಿಸಿ ಅವರ ಮೆಚ್ಚುಗೆ ಪಡ್ಕೋಬೇಕು ಅಂದ್ಕೊಂಡ್ರು, ಇದೊಂದು ರೀತಿ ಅದ್ಭುತವಾಗಿರುವಂತಹ ಸಮಯ. ರವಿ ಅಂದ್ರೇ ಅಧಿಕಾರವನ್ನು ನೀಡುವಂತಹ ಮತ್ತು ಯೋಗ ನೀಡುವಂತಹ ಗ್ರಹ ಆಗಿರೋದ್ರಿಂದ ದಶಮ ಏಕಾದಶ ಸ್ಥಾನದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನೀವು ಅಂದ್ಕೊಂಡಿರುವಂಥದ್ದು, ಅಥವಾ ನಿಮ್ಮ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ ನಿಮ್ಮ ಮೇಲಧಿಕಾರಿಗಳ ಸಹಕಾರ ಅಥವಾ ಅವರಿಂದ ಗೌರವ ಪ್ರಶಂಸೆಗಳು ಪಡಿಬೇಕಂದ್ರೂ ಕೂಡ ಈಗ ದಶಮ ಸ್ಥಾನಕ್ಕೆ ಬಂದಿರುವಂತಹ ರವಿ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರು, ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವಂತಹ ಜಾತಕರು ಗೋಚಾರದಿಂದ ನೋಡುವಾಗ ಈಗ ಏನಾದರೂ ಗೋಲ್ಡ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅಥವಾ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಗೋಲ್ಡ್ ಬಿಸ್ನೆಸ್ ಮಾಡೋರು ಅಥವಾ ಫಾರ್ಮಾ ಮೆಡಿಕಲ್, ಕುಜ ಅಂದ್ರೆ ಕೆಮಿಕಲ್ ಮೆಡಿಕಲ್ ರಿಲೇಟೆಡ್ ಮೆಡಿಸಿನ್ ರಿಲೇಟೆಡ್ ಆಗಿರುತ್ತೆ, ಈ ರೀತಿ ವ್ಯಾಪಾರಗಳು ಮಾಡೋರಿಗೆ ಈ ಸಂದರ್ಭದಲ್ಲಿ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುವಂತಹ ಕಾಲ. ಉನ್ನತ ಮಟ್ಟದಲ್ಲಿ ನಿಮ್ಮ ನಿರೀಕ್ಷೆಗಳನ್ನೋದು ಫಲಿಸುವಂತಹ ಕಾಲ. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದಶಮ ಸ್ಥಾನಕ್ಕೆ ಬಂದಿರುವಂತಹ ರವಿಗೆ ಒಂದು ಶ್ಲೋಕದಿಂದ ಅವರು ನೀಡುವಂತಹ ಫಲಗಳನ್ನು ಹೇಳ್ತಾ ಇರ್ತಾರೆ. ಅರ್ಧಸಿದ್ಧಿ ಸದಾರೋಗ್ಯಂ ಅಂತ ಹೇಳ್ತಾ ಇರ್ತಾರೆ. ಅರ್ಧಸಿದ್ಧಿ ಅಂದರೆ ಧನಯೋಗ, ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ನೆರವು ಪಡೆಯುವಂಥದ್ದು, ಆದಾಯ ಮಾರ್ಗಗಳು ಬೆಳೆಯುವಂಥದ್ದು, ಆಕಸ್ಮಿಕ ಧನ ಲಾಭವನ್ನು ನೀಡುವಂಥದ್ದು, ಇದೆಲ್ಲವೂ ಕೂಡ ಗೋಚಾರ ಫಲಗಳಲ್ಲಿ. ಮತ್ತು ಬಹಳ ಜನ ಕೇಳ್ತಾ ಇರ್ತಾರೆ ಮೆಸೇಜಲ್ಲಿ, ನಮ್ಗೆ ಯಾಕೆ ಮತ್ತು ಇವೆಲ್ಲ ಹೇಳ್ತಾ ಇದ್ದಾರೆ ನಿಜಾನಾ ಅಂತ. ಅದಕ್ಕೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಅನಲೈಸ್ ಮಾಡಬೇಕಾಗಿರುತ್ತೆ. ವೈಯಕ್ತಿಕ ಜಾತಕದಲ್ಲಿ ಈಗ ನಡೀತಾ ಇರುವಂತಹ ಅಂತರ್ದಶೆಗಳಾಗಿರಬಹುದು, ರವಿ ಇರುವಂತಹ ಸ್ಥಾನ, ಯಾವ ಗ್ರಹದ ಜೊತೆಗೆ ರವಿ ಇದ್ದಾರೆ ಅನ್ನುವಂತಹ ವಿಷಯಗಳು ಕೂಡ ಅನುಕೂಲವಾಗಿರುತ್ತೆ. ಆದರೆ ಗೋಚಾರದಿಂದ ನೋಡುವಾಗ ದಶಮ ಸ್ಥಾನಕ್ಕೆ ಏಕಾದಶ ಸ್ಥಾನದಲ್ಲಿ ವೃಶ್ಚಿಕ ರಾಶಿಯವರಿಗೆ ಬರುವಂತಹ 2 ತಿಂಗಳು ಯಾವ ರೀತಿ ಇರುತ್ತಂದರೆ, ಅರ್ಧಸಿದ್ಧಿ ಸದಾರೋಗ್ಯಂ, ಅನಾರೋಗ್ಯ ಸಮಸ್ಯೆಗಳಿಂದ ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಹಾರ, ಒಳ್ಳೆಯ ಅಭ್ಯಾಸಗಳು, ಒಳ್ಳೆಯ ಸಹವಾಸಗಳು ಇತ್ಯಾದಿ ವಿಷಯಗಳಿಂದ ಅನಾರೋಗ್ಯ ಸಮಸ್ಯೆಗಳೇನಾದರೂ ಕಾಡ್ತಿದ್ರೂ ಅದರಲ್ಲಿಂದ ಹೊರಗಡೆ ಬರುವಂಥದ್ದು, ಅರ್ಧಸಿದ್ಧಿ ಧನಯೋಗ ನೀಡುವಂಥದ್ದು, ಬಂಧು ಮಿತ್ರ ಸಮಾಗಮ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಈ ಸಂದರ್ಭದಲ್ಲಿ ದಶಮ ಸ್ಥಾನಕ್ಕೆ ರವಿ ಬಂದಾಗ ನೀವು ಕೆಲವೊಂದು ಶುಭ ಕಾರ್ಯಗಳಲ್ಲಿ ಭಾಗವಹಿಸೋದಾಗಿರಬಹುದು, ಅಥವಾ ಬಂಧು ಮಿತ್ರಗಳ ಆತಿಥ್ಯವನ್ನು ಪಡೆಯೋದಾಗಿರಬಹುದು, ಬಂಧು ಮಿತ್ರಗಳ ಜೊತೆ ಕೆಲವೊಂದು ದಿನಗಳು ಕೆಲವೊಂದು ಶುಭ ಕಾರ್ಯಗಳನ್ನು ಪಾರ್ಟಿಸಿಪೇಟ್ ಮಾಡೋದು, ಅದರಲ್ಲಿ ನೀವು ಕೇಂದ್ರ ಬಿಂದುವಾಗಿ ಅಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಎಲ್ಲರೂ ನಿಮ್ಮ ಬಗ್ಗೆ ಮಾತಾಡಿಕೊಳ್ಳೋದಕ್ಕೆ, ಈ ರೀತಿ ಬಂಧು ಮಿತ್ರ ಸಮಾಗಮ. ರಾಜದರ್ಶನಂ ಅಂದರೆ ನಿಮ್ಮ ಅಂದರೆ ಒಳ್ಳೆಯ ಪ್ರಮುಖ ಗಣ್ಯರು, ಅಂದರೆ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು, ಪ್ರಮುಖ ವ್ಯಕ್ತಿಗಳು, ಅವರ ಜೊತೆಗೆ ಪರಿಚಯಗಳಾಗಿರ್ಬೋದು, ಅವರನ್ನು ದರ್ಶನ ಮಾಡಿಕೊಂಡು ಅವರಿಗೆ ಜೊತೆಗೆ ನಿಮಗೆ ಬೇಕಾಗಿರುವಂತಹ ಕೆಲವೊಂದು ಕೆಲಸಗಳು ಮಾಡ್ಕೊಳ್ಳೋದಾಗಿರಬಹುದು, ಉನ್ನತ ಮಟ್ಟದಲ್ಲಿರುವಂತಹ ಅಧಿಕಾರಿಗಳ ಸಹಕಾರ
ನಿಮಗೆ ಸರ್ಕಾರದಿಂದ ಬರಬೇಕಾಗಿರುವಂಥ ಕೆಲವೊಂದು ಸವಲತ್ತುಗಳಾಗಿರ್ಬೋದು, ರಿಯಾಯಿತಿಗಳಾಗಿರ್ಬೋದು, ಅದನ್ನೇ ಮಾಡಿಸ್ಕೊಳ್ಳೋದಕ್ಕೆ ರಾಜದರ್ಶನಂ ಸಲ್ಲಾಪವು ಅಂದರೆ ತುಂಬ ಸಂತೋಷವಾಗಿ ವಿಲಾಸಮಯವಾಗಿರುವಂತಹ ಕುಟುಂಬ ಸೌಖ್ಯವನ್ನು ಪಡೆಯುವಂತಹ ಈ ದಶಮೇ ರಮವು ಅಂತ ಹೇಳ್ತಾರೆ. ಸಲ್ಲಾಪವು ಸುಸೌಖ್ಯಂ, ಎಲ್ಲರ ಜೊತೆನೂ ಕೂಡ ಬಂಧು ಮಿತ್ರಗಳ ಜೊತೆ, ಮಿತ್ರರ ಜೊತೆ, ಕುಟುಂಬ ಸದಸ್ಯರ ಜೊತೆ, ಎಲ್ಲರ ಜೊತೆನೂ ಯಾವುದೇ ಮನಸ್ಪರ್ಧೆಗಳು ಅಪಾರ್ಥಗಳು ಇಲ್ಲದೆ ಒಂದು ಸೌಖ್ಯವಂತವಾಗಿರುವಂತಹ ಜೀವನವನ್ನು, ಸುಖಮಯವಾಗಿರುವಂತಹ ಒಂದು ಅದ್ಭುತವಾಗಿರುವಂತಹ ಅನುಭವಗಳನ್ನು ಈ ಅವಧಿಯಲ್ಲಿ ಪಡೆಯಬಹುದು. ಅದನ್ನೇ ದಶಮೇರವ, ದಶಮ ಸ್ಥಾನದಲ್ಲಿರುವಂತಹ ರವಿ ಈ ರೀತಿ ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ. ಸೊ ಆಗಿರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಈಗ ಭಾಗ್ಯಸ್ಥಾನದಲ್ಲಿ ಗುರು, ದಶಮದಲ್ಲಿ ಕೇತು, ಮತ್ತು ಈಗ ಕೇತುವಿನ ಜೊತೆ ರವಿ ಕೂಡ ಅನುಕೂಲವಾಗಿ ಅರ್ಧಸಿದ್ಧಿ, ಧನಲಾಭ, ವಿಪರೀತವಾಗಿ ಒಂದು ವಿಶೇಷವಾಗಿರುವಂತಹ ಅದೃಷ್ಟ ನಿಮ್ಮದಾಗಿರುತ್ತೆ. ನಿಮ್ಮ ಕೆರೀರಲ್ಲಿ ದಶಮ ಸ್ಥಾನ ಅಂದ್ರೇ ಉದ್ಯೋಗ, ರಾಜ್ಯಸ್ಥಾನ. ಸೊ ಆಗಿರೋದರಿಂದ ಒಂದು ಒಳ್ಳೆಯ ಅಧಿಕಾರವನ್ನು ಪಡೆಯೋದಕ್ಕೆ, ನಿಮ್ಮ ಕನಸಿನ ಉದ್ಯೋಗವನ್ನು ಪಡೆಯೋದಕ್ಕೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಎಲ್ಲನೂ ಇದ್ದರೆ ಅದು ಜೀವನನೇ, ಎಲ್ಲನೂ ಅದ್ಭುತವಾಗಿದೆ, ಎಲ್ಲನೂ ಎಕ್ಸಲೆಂಟ್ ಆಗಿದೆ ಅಂತ ಹೇಳಿದ್ರೆ ಅದು ಜೀವನ ಯಾಕಾಗುತ್ತೆ? ಸೊ ಈಗ ರಾಷ್ಟ್ರಾಧಿಪತಿ, ಷಷ್ಠಾಧಿಪತಿ ಕುಜ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅಷ್ಟಮ ಸ್ಥಾನ ಅಂದರೆ ಸಡನ್ನಾಗಿ ಅನಿರೀಕ್ಷಿತವಾಗಿ ಕೆಲವೊಂದು ವಿಷಯಗಳು ನಡೆಯುವಂತಹ ಸ್ಥಾನ. ಅಲ್ಲಿ ರಾಷ್ಟ್ರಾಧಿಪತಿ, ಷಷ್ಠಾಧಿಪತಿಯು ಅಂದರೆ ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಕುಜ ಅಲ್ಲಿರೋದ್ರಿಂದ ಪ್ರಮುಖವಾಗಿ ಕುಜನ ಅನುಗ್ರಹ ಒಂದು ಈಗಿರುವಂತಹ ಅದ್ಭುತವಾಗಿರುವಂತಹ ಗ್ರಹಸ್ಥಿತಿಗೆ ಅನುಕೂಲವಾಗಿ ಕುಜನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಏನಾದರೂ ನೀವು ಮಾಡಿಕೊಂಡ್ರೆ, ಅವರ ಅನುಗ್ರಹ ಆಶೀರ್ವಾದ ಇದ್ದರೆ ಈಗ ಬರುವಂತಹ 2 ಮಾಸಗಳು ಅದ್ಭುತವಾಗಿರುವಂತಹ ದಿನಗಳು ವೃಶ್ಚಿಕ ರಾಶಿ ಆಗುತ್ತೆ. ಪ್ರತಿ ಮಂಗಳವಾರ ನಿಷ್ಠೆಯಿಂದ ಇರೋದಾಗಿರಬಹುದು. ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂವಿನಿಂದ, ಈಗ ದಾಸವಾಳೆ ತಗೊಳ್ಳಿ, ಕನಕಾಂಬರವು ತಗೊಳ್ಳಿ, ಈಗ ರೆಡ್ ಕಲರ್ ರೋಸ್ ಬರುತ್ತೆ, ಈ ಕೆಂಪು ಹೂವಿನಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಆರಾಧನೆ ಮಾಡೋದಾಗಿರಬಹುದು. ಪ್ರತಿದಿನ ನಿಮ್ಮ ಮನೆ ಹತ್ತಿರದಲ್ಲಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲವನ್ನು ದರ್ಶನ ಮಾಡಿಕೊಂಡು ಕೆಂಪು ವಸ್ತ್ರ ಅಥವಾ ಕೆಂಪು ಹಣ್ಣು, ದಾಳಿಂಬೆ ಪ್ರತ್ಯೇಕವಾಗಿ, ಕೆಂಪು ಧಾನ್ಯ, ಕೆಂಪು ತೊಗರಿಬೇಳೆ ಅಂತ, ಮಸೂರ್ ದಾಲ್ ಅಂತ ಹೇಳ್ತಾ ಇರ್ತೇವೆ, ಇವುಗಳನ್ನು ನೀವು ದಾನವಾಗಿ ನೀಡಿದರೆ, ಈ ಸುಬ್ರಹ್ಮಣ್ಯ ಕರಾವಲಂಬ ಸ್ತೋತ್ರವನ್ನು ಪ್ರತಿನಿತ್ಯವೂ ಕೂಡ ಪಠನೆ ಮಾಡಿದ್ರೆ ಆ ಸುಬ್ರಹ್ಮಣ್ಯನ ಅನುಗ್ರಹವೂ ನಿಮ್ಮ ಜೊತೆ ಸೇರಿ ಈಗಿರುವಂತಹ ಅನುಕೂಲ ಗ್ರಹ ಸ್ಥಿತಿಗೆ ಮತ್ತಷ್ಟು ಅದೃಷ್ಟವನ್ನು ತರುವಂತಹ, ಅದ್ಭುತಗಳು ನಡೆಯುವಂತಹ ಪವಾಡಗಳು ಸಿಗಲಿ ನಿಮಗೆ ಅನ್ನುವಂತಹ ವಿಷಯಗಳನ್ನು ಹೇಳ್ತಾ, ಮತ್ತಷ್ಟು ಶುಭ ವಿಷಯಗಳು ಶ್ರೀ ವರಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವು ಸದಾ ನಿಮ್ಮ ಜೊತೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.